ಕರ್ನಾಟಕ ಇತಿಹಾಸದಲ್ಲಿ ತಮ್ಮ ಪೂರ್ವಜರು ವಿಸ್ತರಿಸಿದ್ದ ರಾಜ್ಯವನ್ನು ಮೀರಿ ವಿಸ್ತಾರ ಮಾಡಿದ 5 ಸಾಮ್ರಾಟರ ಬಗ್ಗೆ ತಿಳಿದುಕೊಳ್ಳೋಣ. ಟಾಪ್ 5. ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ. ವಿಜಯರಾಯನ ಮಗನಾಗಿ ಗಜಬೇಟೆಗಾರ ಎಂಬ ಹೆಸರಿನಿಂದ ಪ್ರಸಿದ್ಧರಾದ ಇವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಸುವರ್ಣ ಯುಗ ಸೃಷ್ಟಿಸಿ ಗುಲ್ಬರ್ಗಾದಿಂದ ಸಿಲೋನ್ ಗಡಿ ಹಾಗೂ ಒರಿಸ್ಸಾದಿಂದ ಮಲಬಾರ್ ವರೆಗೂ ತಮ್ಮ ಸಾಮ್ರಾಜ್ಯ ವಿಸ್ತರಿಸಿದ್ದರು. ಟಾಪ್ 4. ಎರಡನೇ ವೀರಬಲ್ಲಾಳ. ಹೊಯ್ಸಳೇಶ್ವರ ವಿಷ್ಣುವರ್ಧನನ ಮೊಮ್ಮಗನಾಗಿ ಯಶಸ್ವಿ ದಂಡಯಾತ್ರೆಗಳನ್ನು ಮಾಡಿದ ಇವರು ಹೊಯ್ಸಳ ಸಾಮ್ರಾಜ್ಯವನ್ನು ಪಶ್ಚಿಮ ಘಟ್ಟ ಹಾಗೂ ತುಂಗಭದ್ರಾ ನದಿಯಿಂದ ತಮಿಳುನಾಡಿನ ಮಧುರೈ ಹಾಗೂ ಬಂಗಾಳ ಕೊಲ್ಲಿಯವರೆಗೂ ವಿಸ್ತರಿಸಿದ ಸಾಮ್ರಾಜ್ಯ ಇಮ್ಮಡಿ ವೀರಬಲ್ಲಾಳರದ್ದು. ಟಾಪ್ 3. ಒಂದನೇ ಕೃಷ್ಣ. ಅಕಾಲ ವರ್ಷ ಶುಭತುಂಗ ಕೃಷ್ಣ ಎಂದು ಪ್ರಸಿದ್ಧಿ ಪಡೆದಿದ್ದ ಇವರು ದಂತಿದುರ್ಗರ ನಂತರ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶಗಳಲ್ಲಿ ಯಶಸ್ವಿಯಾಗಿ ವಿಸ್ತರಿಸಿದ್ದರು. ಟಾಪ್ 2. ಧ್ರುವಧಾರ ವರ್ಷ. ರಾಷ್ಟ್ರಕೂಟ ಪರಮೇಶ್ವರನಾಗಿ ಪ್ರಸಿದ್ಧಿ ಪಡೆದ ಅರಸ ಇವರು ಒಂದನೇ ಕೃಷ್ಣನ ನಂತರ ತಮ್ಮ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಉತ್ತುಂಗಕ್ಕೇರಿಸುವಲ್ಲಿ ಪ್ರಮುಖರಾದರು. ದಕ್ಷಿಣದ ಕಾವೇರಿಯಿಂದ ಉತ್ತರದ ಕನೋಜಿನವರೆಗೂ ತಮ್ಮ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದರು. ಟಾಪ್ 1. ಎರಡನೇ ವಿಕ್ರಮಾದಿತ್ಯ. ತ್ರಿಭುವನ ಮಲ್ಲ ರಣವಿಕ್ರಮನಾಗಿ ಪ್ರಸಿದ್ಧಿ ಪಡೆದ ಇವರು ತಮ್ಮ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯವನ್ನು ಇಮ್ಮಡಿ ಪುಲಕೇಶಿ ವಿಸ್ತರಿಸಿದ್ದ ರಾಜ್ಯಕ್ಕಿಂತ 3 ಪಟ್ಟು ಹೆಚ್ಚು, ಅಂದರೆ ಕಾವೇರಿ ನದಿಯಿಂದ ಅಫ್ಘಾನಿಸ್ತಾನದವರೆಗೂ ವಿಸ್ತರಿಸಿ ಆಳುತ್ತಿದ್ದ ಸಾಮ್ರಾಟ.